ಕಲಘಟಗಿಯೋ ಅಥವಾ ಕಾಶ್ಮೀರವೋ ಅಬ್ಬರದ ಆಲಿಕಲ್ಲು ಮಳೆ. ಇದು ಉತ್ತರ ಭಾರತದ ದೃಶ್ಯ ಅನ್ಕೊಂಡ್ರ? ಖಂಡಿತ ಅಲ್ಲ. ಇದು ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ. ನಿನ್ನೆ ಸುರಿದ ಭಾರಿ ಆಲಿಕಲ್ಲು ಮಳೆಯಿಂದಾಗಿ ನಮ್ಮ ಊರು ಮಿನಿ ಕಾಶ್ಮೀರದಂತೆ ಬದಲಾಗಿದೆ. ಮಂಗಳವಾರ ಸಂಜೆ ಸುರಿದ ಈ ಮಳೆ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಮಾಚಾಪುರ ಮತ್ತು ಕಲಘಟಗಿ ಮುಂಡಗೋಡ ಹೆದ್ದಾರಿಯಲ್ಲಿ ಮೊಣಕಾಲುದ್ದ ಆಲಿಕಲ್ಲುಗಳು ಬಿದ್ದಿವೆ. ಪರಿಣಾಮವಾಗಿ ರಸ್ತೆಯೇ ಕಾಣದಂತೆ ಐಸ್ ತುಂಬಿಕೊಂಡಿದೆ. ಈ ಆಲಿಕಲ್ಲಿನ ರಾಶಿಯಿಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಮಾಚಾಪುರ ಬಳಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ರಸ್ತೆಯ ಬಸ್ ಕೂಡ ಈ ಐಸ್ ರಾಶಿಯಲ್ಲಿ ಸಿಲುಕಿಕೊಂಡಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಒಂದೆಡೆ ಸಂಚಾರಕ್ಕೆ ತೊಂದರೆಯಾದ್ರೂ ಜನರು ಈ ಅಪರೂಪದ ದೃಶ್ಯವನ್ನ ನೋಡಿ ಸಂಭ್ರಮಿಸಿದ್ರು. ವರದಿ ಸುನೀಲ್ ಪಿ ಸಜ್ಜನ್. ನೋಡ್ರಿ ಸರಾ ಕಲಘಟಗಿ ಮುಳುಗೋಟು ಕಲಘಟಗಿ ಒಳಗ ಒಂದು ರೆಡಿ ಬಿದ್ದಿರೋದು ಆನೆಕಲ್ಲು. ಈ ತರ ಲೈಫ್ ಒಳಗ ನೋಡಿಲ್ಲ ಮಳೆನ. ನೋಡ್ರಿ ಎಷ್ಟು ಬಿದ್ದೈತೆ ಆನೆಕಲ್ಲು ಅಂದ್ರೆ ಬಸ್ಗಳು ಹೋಗ್ತೈತಲ್ಲ, ಕರುಗಳು ಹೋಗ್ತೈತಲ್ಲ, ಅಷ್ಟು ಆನೆಕಲ್ಲು ಬಿದ್ದೈತಿ. ಏನು ಹುಷಿ ಐಟಿದೆ ಅಂದ್ರೆ ಒಂದ್ ಅಡಿ ಮೇಲೆ ಬಿದ್ದೈತೆ ಆನೆಕಲ್ಲು. ಇವೆಲ್ಲ ಬಸ್ ಗ್ಲಾಸ್ ನೋಡಿದ್ರೆ ಗ್ಲಾಸ್ ಹೊಡಿತಾವ, ಕಾರ್ ಗ್ಲಾಸ್ ಹೊಡಿಯಲ್ಲ, ಬಸ್ ಗ್ಲಾಸ್ ಹೊಡಿಯಲ್ಲ. ರೋಡ್ ತುಂಬಾ ನಿಂತು ಬಿಟ್ಟಾವ ವೆಹಿಕಲ್ಗಳು. ಜಮ್ಮು ಕಾಶ್ಮೀರ ಇದೆ ಕಲಘಟಗಿ. ಜಮ್ಮು ಕಾಶ್ಮೀರ ಆಗಿದೆ ಇವಾಗ. ನಾವು ಚಿಕ್ಕ ವಯಸ್ಸಿನ ನೋಡಿಲ್ಲ ಈ ತರ ಮಳೆನ. ಈ ತರ ಆನೆಕಲ್ ನೋಡಿಲ್ಲ ನಾವು. ಬಸ್ಗಳೇ ಹೋಗ್ತಾ ಇದ್ದಿಲ್ಲ ಅಂದ್ರೆ ಕಾರೇನ ಹೋಯ್ತವೆ.